ಸರಿಗೆ ಪೆಟ್ರೋಲ್ ದರ ಏರಿಕೆ ಸೇಲ್ಸ್ ಟ್ಯಾಕ್ಸ್ ರಾಜ್ಯದಿಂದ ಕಡಿಮೆ ಮಾಡುವಂಥದ್ದಕ್ಕೆ ಏನಾದರೂ ಎಲ್ಲ ಭಾರ ನಾವೇ ಒತ್ತಬೇಕೇನ್ರಿ? ಇದು ಒಳ್ಳೆ ಕಥೆ ಆಯ್ತಲ್ಲ. ಏನೇ ಈ ಮೋದಿಯವ್ರು ಮಾಡುವಂಥ ಅವಾಂತರಗಳಿಗೆಲ್ಲ, ಮೋದಿಯವರ ಮಾಸ್ಟರ್ ಸ್ಟ್ರೋಕ್ಸಿಗೆಲ್ಲ ನಾಗರಿಕರೇ ಹೊರೆ ಹೊತ್ತಬೇಕು ಅಥವಾ ರಾಜ್ಯ ಸರ್ಕಾರಗಳು ಹೊರೆ ಹೊತ್ತಬೇಕಾ? ಇಲ್ಲಿವರೆಗೂ ನೀವು ನೋಡಿ, ಡಿಮಾನಿಟೈಸೇಷನ್ ಮಾಡಿದ್ರ ಯಾರ ಮೇಲೆ ಭಾರ ಬಿತ್ತು? ನಾಗರಿಕರ ಮೇಲೆ. ಕರೋನಾ ಸಂದರ್ಭದಲ್ಲಿ ಯಾರ ಮೇಲೆ ಭಾರ ಬಿತ್ತು? ನಾಗರಿಕರ ಮೇಲೆ. ಇಂಡಿಯಾ ಚೈನಾ ಇದು ಮಾಡಿದಾಗ ನೀವು ಯಾವುದು ಚೈನೀಸ್ ಪದಾರ್ಥ ಉಪಯೋಗ ಮಾಡಬಾರ್ದು, ಇಂಪೋರ್ಟ್ ಬ್ಯಾನ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ಮತ್ತೆ ನಾಗರಿಕರ ಮೇಲೆ ಭಾರ ಬಿತ್ತ? ಇಂಡಿಯಾ ಪಾಕಿಸ್ತಾನ ಯುದ್ಧ ಇದ್ದಾಗ ನಾಗರಿಕರ ಮೇಲೆ ಭಾರ ಬಿತ್ತ? ಆರ್ಥಿಕವಾಗಿ ಇವ್ರು ಏನೇ ಡಿಸಿಷನ್ ತಗೊಂಡ್ರು ಯಾವಾಗಲೂ ಹೊರೆ ಹೊತ್ತದು ನಾಗರಿಕರ ಜವಾಬ್ದಾರಿನೇ ಆಗುತ್ತೆ. ಮತ್ತು ಇವ್ರು ಏನು ಮಾಡ್ತಾ ಇದ್ದಾರೆ? ಕತೆ ಕಾಯ್ತಾ ಇದ್ದಾರಾ? ಇವ್ರಿಗೆ ಎಲೆಕ್ಟ್ ಮಾಡಿರೋದು ಏನಕ್ಕೆ? ಕೇಂದ್ರ ಸರ್ಕಾರದವರು ರಾಜ್ಯ ಸರ್ಕಾರದ ಮೇಲೆ ಹಾಕಕ್ಕ? ಹೌದಪ್ಪ, ನಮ್ಮ ಪಾಲು ಕೊಡ್ತಾ ಇದ್ದಾರೆ, ನಮಗೆ ನಮ್ಮ ಪಾಲ್ಗಿಂತ ಅಧಿಕ ಕೊಡ್ತಾ ಇದ್ರೆ ಅವ್ರು ಇದೆಲ್ಲ ಡಿಮಾಂಡ್ ಮಾಡ್ಬೋದು ನಮ್ಮಿಂದ. ನಾವು ಕಷ್ಟಪಡ್ತಾ ಇರೋದು ಕರ್ನಾಟಕದವರು ಕನ್ನಡಿಗರ ಏನೋ ಸಾಮರ್ಥ್ಯ ಬೆಳೆಸ್ಕೊತಾ ಇರೋದು. ನಾವು ನಾವು GST ಸೆಕೆಂಡ್ ಹೈಯೆಸ್ಟ್ ಇದ್ದೀವಿ, IT ಹೈಯೆಸ್ಟ್ ಇದ್ದೀವಿ, IT ಎಕ್ಸ್ಪೋರ್ಟ್ಸ್ನಲ್ಲಿ ಹೈಯೆಸ್ಟ್ ಇದ್ದೀವಿ. ಇವ್ರೇನು ಮಾಡ್ತಾ ಇದ್ದಾರೆ ಹೇಳಿ? ಯಾವಾಗಲೂ ನಮ್ಮ ಮೇಲೆ ಭಾರ ಆಗ್ತಾರಲ್ಲ. ನಮ್ಗೇನು ಕೊಟ್ಟಿದ್ದಾರೆ ಇವರು? ಸರ್, ಈಗ ಸರ್ಕಾರ ಅಧಿಕಾರಕ್ಕೆ ಬಂದು 3 ವರ್ಷ ಪೂರೈಸ್ತಾ ಇದೆ ಸರ್. ಸ್ವಲ್ಪ ಆಡಳಿತಾತ್ಮಕವಾಗಿ ಮತ್ತೆ ಸರ್ಕಾರದಲ್ಲಿ ಏನೋ ಬದಲಾವಣೆಗಳು ಆಗ್ಬೋದು ಸರ್? ಇದನ್ನ ಈಗಾಗಲೇ ನೋಡಿ, ಏನು ಸಂಪುಟದ ಪುನರ್ರಚನೆ ಇರ್ಬೋದು ಅಥವಾ ಬೇರೆ ಯಾವುದಾದ್ರೂ ರಾಜಕೀಯ ನಿರ್ಧಾರಗಳಿರ್ಬೋದು, ಅದು ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮತ್ತು ಖರ್ಗೆ ಸಾಹೇಬರು ಡಿಸಿಷನ್ ತಗೋತಾರಂತ ಭಾಳ ಸ್ಪಷ್ಟವಾಗಿ ಮುಂಚೆಯಿಂದನೂ ಹೇಳ್ಕೊಂಡು ಬಂದಿದ್ದಾರೆ. ಅದೇ ಸ್ಟ್ಯಾಂಡ್ ಇರೋದು. ನಾನಾಗಲಿ ಬೇರೆ ಯಾರನ್ನಾಗಲಿ ನಿಮ್ಮ ಮುಂದೆ ಮಾತಾಡೋದ್ರೆ ಎಲ್ಲ ಅಪ್ರಸ್ತುತ. ಇಟ್ ಡಸ್ ನಾಟ್ ಮ್ಯಾಟರ್ ಅಂತ ಮುಂಚೆನೂ ಹೇಳಿದ್ದೀನಿ. ಸದ್ಯಕ್ಕೆ CM ಬದಲಾವಣೆ ಇಲ್ಲ ಅನ್ನೋ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿಕೆಗೆ ಸಂಬಂಧಪಟ್ಟಂತೆ BK ಯಾವಾಗ ಹೇಳಿದ್ದಾರೆ? ಕಲಬುರಗಿಯಲ್ಲಿ ಹೇಳಿದ್ರಲ್ಲ ಸರ್? ಇಲ್ಲ ಸಾಹೇಬ್ರು ಯಾವಾಗ ಬೇಕು ನನ್ಗೆ ಗೊತ್ತಿದೆ ಯಾವಾಗ ಏನು ಮಾಡಬೇಕು ಅಂತ ಹೇಳಿರೋದು ಅಷ್ಟೇ. ಬದಲಾವಣೆ ವಿಚಾರ ಜೀವಂತವಾಗಿದೆಯಾ ಸರ್? ಸಾಹೇಬ್ರಿಗೆ ಕೇಳಿ, ಇಲ್ಲೇ ಇದ್ದೀರಲ್ಲ. ಈಗ ಆಗಲೇ ಹೇಳಿದ್ದಾರೆ, ದಿನ ಕೇಳಿದ್ರೆ ಏನು ಹೊಸದೇನು ಹೇಳೋಕ್ಕಾಗ್ತದೆ? ಗೊಂದಲನೇ ಇಲ್ಲ. ಗೊಂದಲ ಎಲ್ಲಿದೆ? ಅದು ನೀವು ಹೇಳೋದು ಮೇಡಮ್. ಯಾರು ಹೇಳ್ತಾ ಇಲ್ಲ ಗೊಂದಲ ಇದೆ ಅಂತಲ್ಲ, ಅವ್ರವ್ರ ಅಭಿಪ್ರಾಯ ಹೇಳ್ತಾ ಇರೋದು ಅಷ್ಟೇ. ಇದು ಮೈಕ್ಗಳು ಸ್ವಲ್ಪ ಕೆಳಗಿಟ್ಬಿಟ್ರೆ ಆಟೋಮ್ಯಾಟಿಕ್ ಯಾರು ಅಭಿಪ್ರಾಯ ಕೊಡೋದಿಲ್ಲ. ಸರ್, ಒಂದಷ್ಟು ಸರ್ಕಾರದ ಬದಲಾವಣೆ ಆದ್ರೆ ಪ್ರಿಯಾಂಕಾ ಖರ್ಗೆ ಅವರು ರಾಜಕೀಯವಾಗಿ ಪದೋನ್ನತಿ ಹೊಂದ್ತಾರೆ ಅಂತ ಸರ್. ಯಾರಪ್ಪ? ನಾನು ಹೇಳ್ತಾ ಇದ್ದೀನಲ್ಲ, ನಾನು ಹೇಳೋದಲ್ಲ. ನಮ್ಮ ಅಭಿಮಾನಿಗಳಿರ್ಬೋದು, ನಿಮ್ಮ ಅಭಿಮಾನಿಗಳು ಹೇಳಿದ್ರು ಅಪ್ರಸ್ತುತ. ಯಾರು ಡಿಸಿಷನ್ ತಗೋಬೇಕು, ಇದು ಇಂಟ್ರೆಸ್ಟ್ ಆಫ್ ಪಾರ್ಟಿ, ದೇ ವಿಲ್ ಟೇಕ್ ಇಟ್ ವೆನ್ ಇಟ್ ಇಸ್ ನೆಸೆಸರಿ. ನಿಮ್ಗೇನು ಆತರ ಆಸೆ? ನೋಡಿ, ನಾವು ಎಲ್ಲ ಪಕ್ಷದ ಶಿಸ್ತಿನ ಸಿಪಾಯಿಗಳು. ನಾಳೆ ಎಲ್ಲ ಬಿಟ್ಟು ಪಕ್ಷದ ಕೆಲಸ ಮಾಡಬೇಕು ಅಂದರೆ ಐ ಆಮ್ ಡ್ಯೂಟಿ ಬೌಂಡ್ ಟು ಡೂ ದ್ಯಾಟ್. ಇವತ್ತು ಪಕ್ಷದಿಂದ ನಾವು ಇರೋದೇ ಹೊರತು ನನ್ನಿಂದ ಪಕ್ಷ ಇಲ್ಲ. ಸೊ ಪಕ್ಷ ಏನು ತೀರ್ಮಾನ ತಗೊಳುತ್ತೆ ಅದೇ ಫೈನಲ್, ಅದೇ ಅಂತಿಮ.